ಮೈಸೂರು ಭಾಗದಲ್ಲಿ ಜನಪ್ರಿಯವಾಗಿರುವ ಕುಸ್ತಿ ಕಡಲ ಕಿನಾರೆಯಲ್ಲೂ ಹೊಸ ಅಲೆಯನ್ನ ಎಬ್ಸಿತು. ತೆಂಗಿನಕಾಯಿ ಎಸೆಯೋ ಸ್ಪರ್ಧೆ ನೋಡುಗನ ಪಾಲಿಗೆ ಒಂಥರ ಎಂಟರ್ಟೈನ್ಮೆಂಟ್ ಆಗಿತ್ತು. ಕುಸ್ತಿ ಅಂದ್ರೆ ತಕ್ಷಣಕ್ಕೆ ನೆನಪಾಗೋದು ಹಳೆ ಮೈಸೂರು ದಸರಾದ ಕುಸ್ತಿ ಪಂದ್ಯಗಳು. ಆದ್ರೆ ಕಡಲ ಕಿನಾರೆಯಲ್ಲಿ ಕುಸ್ತಿ ನೋಡೋಕೆ ಸಿಗೋದೇ ಅಪರೂಪ. ಭೂತನಾಥೇಶ್ವರ ಕ್ರೀಡೋತ್ಸವ ಅಪರೂಪವಾದ ಕುಸ್ತಿಗೆ ವೇದಿಕೆಯಾಗಿತ್ತು. ಕಟ್ಟುಮಸ್ತಾದ ದೇಹ ಹೊಂದಿರುವ ಕುಸ್ತಿಪಟುಗಳು ಪ್ರಶಸ್ತಿಗೆ ಸೆಣಸಾಡುತ್ತಿದ್ರೆ ನೋಡುಗನ ಕಣ್ಣಿಗೆ ಅವರ ಕಿತ್ತಾಟ ಹಬ್ಬವಾಗಿತ್ತು. ಬೆಳಿಗ್ಗೆ ಎದ್ದು ಬಾಗಿಲು ತುಳೆದು ಮನೆ ಮುಂದೆ ರಂಗೋಲಿ ಹಾಕೋದು ನಾಡಿನೆಲ್ಲೆಡೆ ಇರುವ ಸಂಪ್ರದಾಯ. ಆದ್ರೆ ಇತ್ತೀಚೆಗೆ ಅದು ಮಾಯವಾಗಿದೆ. ರಂಗೋಲಿ ಬಿಡಿಸುವವರ ಸಂಖ್ಯೆಯೂ ಕಡಿಮೆಯಾಗಿದೆ. ಗತಕಾಲದ ವೈಭವವನ್ನ ನೆನಪಿಸುವ ಪ್ರಯತ್ನ ಇಲ್ಲಿತ್ತು. ಮಹಿಳೆಯರಿಗಾಗಿ ಚುಕ್ಕಿ ರಂಗೋಲಿ ಸ್ಪರ್ಧೆಯನ್ನ ಏರ್ಪಡಿಸಲಾಗಿತ್ತು. ಅನೇಕ ಮಹಿಳೆಯರು ಭಾಗವಹಿಸಿ ಬಗೆ ಬಗೆಯ ಚುಕ್ಕಿ ಚಿತ್ತಾರವನ್ನ ಬಿಡಿಸಿದ್ರು. ಬಣ್ಣವನ್ನ ತುಂಬಿ ರಂಗೋಲಿ ಅಂದವನ್ನ ಹೆಚ್ಚಿಸಿದ್ರು. ಅದರ ಒಂದು ಝಲಕ್ ಇಲ್ಲಿದೆ ನೋಡಿ. ಗುಂಡು ಎಸೆತ, ತಟ್ಟೆ ಎಸೆತ ಇವೆಲ್ಲ ನಮಗೆ ಗೊತ್ತಿರುವಂತಹ ಗೇಮ್ಗಳು. ಆದ್ರೆ ಕಾಯಿ ಎಸೆಯೋದು? ಹೌದು, ಇದೊಂದು ತುಳುನಾಡಿನ ವಿಶಿಷ್ಟ ಆಟ. ಬಹಳ ಹಿಂದಿನ ಕಾಲದ ಈ ಆಟಕ್ಕೆ ಕ್ರೀಡೋತ್ಸವ ಸಾಕ್ಷಿಯಾಗಿತ್ತು. ಗುಂಡಿನ ಮಾದರಿಯಲ್ಲೇ ಸಿಪ್ಪೆಕಾಯಿಯನ್ನ ಎಸೆಯಬೇಕು. ಹೆಚ್ಚು ದೂರ ಎಸೆದವರಿಗೆ ಬಹುಮಾನ. ಹಗುರವಾದ ಕಾಯಿಗಳನ್ನ ಎಸೆಯುವ ಸ್ಪರ್ಧೆ ನೋಡುಗನ ಪಾಲಿಗಂತೂ ಸಖತ್ ಮಜಾ ನೀಡಿತು. ಇದರ ಹೊರತಾಗಿ ಅನೇಕ ಬಗೆಯ ಆಟಗಳು ಪ್ರೇಕ್ಷಕರನ್ನ ರಂಜಿಸಿದ್ವು. ಅಚ್ಚುಕಟ್ಟಾದ ನಿರ್ವಹಣೆಗಾಗಿ ಬಂದವರೆಲ್ಲ ಆಯೋಜಕರನ್ನ ಶ್ಲಾಘಿಸಿದ್ರು.
ಎಲ್ಲೂ ಒಂಚೂರು ಗಲಾಟೆ ಗದ್ದಲವಿಲ್ಲದೆ ಮನೆ ಕಾರ್ಯಕ್ರಮದಂತೆ ಕ್ರೀಡೋತ್ಸವ ನಡೀತು ಅಂದ್ರೆ ಅಚ್ಚರಿಯಾಗಬಹುದು. ಇಷ್ಟು ದೊಡ್ಡ ಮಟ್ಟದ ಕ್ರೀಡೋತ್ಸವವನ್ನ ಎಷ್ಟು ಸೊಗಸಾಗಿ ಆಯೋಜಿಸಬಹುದು ಅನ್ನೋದನ್ನ ಭೂತನಾಥೇಶ್ವರ ದೇವಾಲಯದ ಆಡಳಿತ ಮಂಡಳಿ ನಿರೂಪಿಸಿದೆ. ಇದು ನಮ್ಮೆಲ್ಲರಿಗೂ ಮಾದರಿಯಾಗಲಿ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.